ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಇವತ್ತು ನನ್ನ ವಾಯ್ಸು ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಹೆಣ್ಮಕ್ಳು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಯಾರು? ನಾವೇನೇ ಅಲ್ವಾ? ಇದು ಎಲ್ಲ ಹೆಣ್ಮಕ್ಳಿಗಲ್ಲ, ಕೆಲವು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ. ಎಲ್ಲ ಹೇಳ್ತಾರೆ ಹೆಣ್ಮಕ್ಳು ಸರಿ ಇಲ್ಲ. ಅಯ್ಯೋ ಈಗಿನ ಹೆಣ್ಮಕ್ಳ ಬೇಡಪ್ಪ ಬೇಡ ಅಂತಂತಂತ ಅನ್ನೋ ಮಟ್ಟಿಗೆ ಆಗೋಗಿದೆ ಈಗಂತೂ. ಕಾರಣ ಏನು? ಹರಿಯದ ವಯಸ್ಸಿಗೆ ಮೊಬೈಲು ಯೂಸ್ ಮಾಡೋದು, ಹರಿಯದಲ್ಲೇ ಬೇಡದಿರೋ ಹ್ಯಾಬಿಟ್ಗಳನ್ನ ತಲೆಗೆ ತುಂಬ್ಕೊಳ್ತಾ ಇರೋದು. ಯಾರೋ ಮಾಡಿದ್ರು ನಾನು ಮಾಡಬೇಕು, ಯಾರೋ ಆ ಬಟ್ಟೆ ಹಾಕಿದ್ರು ನಾನು ಹಾಕೋಬೇಕು, ಅವಳು ತೋಳಿಲ್ಲದ ಬಟ್ಟೆ ಹಾಕ್ಕೊಂಡ್ಲು ನಾನು ಹಾಕಬೇಕು, ಅವಳು ಮಿನಿ ಸ್ಕರ್ಟ್ ಹಾಕಿದ್ಲು ನಾನು ಹಾಕಬೇಕು. ಇದು ಏನಂದರೆ ನಮ್ಮ ಸಂಸ್ಕಾರನ ಹಾಳು ಮಾಡುವಂಥದ್ದು. ಈಗ ದೊಡ್ಡವ್ರನ್ನ ನೋಡೋದು, ಫಿಲಮ್ಗಳನ್ನ ನೋಡೋದು, ಅವ್ರನ್ನ ನೋಡಿ ಈ ಬಡವರು, ಪಾಪ ತೀರಾ ಬಡವ್ರು ಇರ್ತಾರಲ್ಲ, ಆ ತಂದೆ ತಾಯಿಗಳಿಗೆ ಏನೂ ಗೊತ್ತಾಗಲ್ಲ. ಅವ್ರಿಗೆ ಓದು ಬರಹ ಇಲ್ದಿರೋಂಥ ತಂದೆ ತಾಯಿಗಳು, ಪೇರೆಂಟ್ಸ್ಗಳೇನೆಂದರೆ ಮಕ್ಕಳು ದುಡ್ಡು ಕೇಳ್ತಾರೆ. ಒಟ್ಟು ನಮ್ಮ ಮಕ್ಕಳು ಅಂದ ಚಂದವಾಗಿ ಕಾಣಬೇಕು ಅಂತ ಅವ್ರಿಗೇನು ಗೊತ್ತಾಗಲ್ಲ. ದುಡ್ಡು ಕೇಳ್ತಾರೆ, ದುಡ್ಡು ಕೊಡ್ತಾರೆ, ಹಠ ಮಾಡ್ತಾರೆ ಅಂತ ಕೊಡ್ತಾರೆ. ಇವೇನು ಮಾಡ್ತವೆ? ಬಟ್ಟೆಗಳನ್ನ ವಿಚಿತ್ರ ನೋಡಿ ಫ್ರೆಂಡ್ಸ್. ದೊಡ್ಡ ಅಂತ ಶ್ರೀಮಂತರು ಮಕ್ಕಳು ಬಟ್ಟೆ ಹಾಕಲ್ಲ. ಅಂಥ ಬಟ್ಟೆಗಳನ್ನ ನಮ್ಮ ತೀರಾ ಬಡವ್ರ ಮನೆ ಹೆಣ್ಮಕ್ಳು ಹಾಕುವಂಥದ್ದು. ಅಂದರೆ ಮೈ ಮೇಲೆ ಬಟ್ಟೆ ಹಾಕ್ತಾಯಿದ್ದೀವಿ ಅನ್ನೋ ನಿಗಾ ಇಲ್ಲದಂತೆ ಬಟ್ಟೆಗಳನ್ನ ಹಾಕ್ತಾಯಿದ್ದಾರೆ. ಅವ್ರ ಸಂಸ್ಕಾರನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಮತ್ತು ಹಾಗೆ ಈ ಪೇರೆಂಟ್ಸ್ಗಳನ್ನ ಎದುರಿಸೋಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿಸೋದು, ಮೊಬೈಲ್ ಕೊಡಿಸಿಲ್ಲ ಅಂದರೆ ಸೂಸೈಡ್ ಮಾಡ್ಕೋತೀನಿ ಅಂತ. ಇತ್ತೀಚೆಗೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರದಲ್ಲಿ ಒಟ್ಟಿಗೆ ಎರಡಲ್ಲ 5 ಇಬ್ಬರು ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದು. ಎಷ್ಟಿಲ್ಲ ಏಜು, ಒಂದು 9th, ಇನ್ನು 3 10th, ಇನ್ನೊಂದು 9th. ಇದು ಇನ್ನು ನಮ್ಮನೆ ಹತ್ರನೇ ನಡೆದಿರುವಂಥದ್ದು. ಒಂದು ಹುಡುಗಿ ಬೈಕ್ದು ಕೀ ಕೊಟ್ಟಿಲ್ಲ ಅಂತ ಅವ್ರ ಪೇರೆಂಟ್ಸು, ಇದು SLC ಹುಡುಗಿ ಬೈಕ್ ಕೀ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೋತೀನಿ ಅಂತ ಆಟಾಡ್ಸೋಕೆ ಹೋಗಿ ಹ್ಯಾಂಗಾಯಿತು. ಈ 5 ಮಕ್ಕಳು ಸೂಸೈಡ್ ಮಾಡ್ಕೊಂಡೇ ಸತ್ತಿರೋದು. ಇನ್ನು 2 ಹುಡುಗರು ಮೊಬೈಲ್ ಕೊಡಿಸಿಲ್ಲ ಅಂತ ಹೇಳ್ಕೊಂಡು 4 ಜನ ಹುಡುಗರು ಮೊಬೈಲ್ ಕೊಡಿಸಿಲ್ಲ ಅಂತಲೇ ಇಬ್ಬರು ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದು. ಮನೆಯವ್ರಿಗೆ ಪೇರೆಂಟ್ಸ್ಗೆ ಎದುರ್ಸೋಕೆ ಹೋಗಿದ್ದಾರೆ. ಅದೇನಾಯಿತು, ಹ್ಯಾಂಗಾಗಿದ್ರು. ಇತ್ತೀಚೆಗೆ ಫ್ರೆಂಡ್ಸ್ 1 ತಿಂಗಳೂ ಆಗಿಲ್ಲ ಈ ಒಂದು ಕೇಸ್ ನಡೆದು. ಇದರಿಂದ ನಮ್ಮ ಮನೆ ಹತ್ರನೇ ಸ್ಮಶಾನ ಇದೆಯಲ್ಲ, ಅಲ್ಲಿಗೆ ತೊಗೊಂಡಾಗ ಅಲ್ಲಿ ಎಲ್ಲ ಹೇಳ್ತಾಯಿದ್ರು ಮೊಬೈಲ್ ತೊಗೊಂಡಿಲ್ಲ ಅಂತ. ಫ್ರೆಂಡ್ಸ್, ಎಷ್ಟು ಚಿಕ್ಕ ಮಕ್ಕಳು ಅಂದರೆ SLC ಮಕ್ಕಳು 15 ವರ್ಷಕ್ಕೆಲ್ಲ ಅವಕ್ಕೆ ಹೆಂಗೆ ಮೈಂಡ್ ಸೆಟ್ ಬರುತ್ತೆ ಅಂದರೆ, ಈ ಬ್ಲ್ಯಾಕ್ ಮೇಲ್ ಮಾಡೋದು ಹೆತ್ತವ್ರನ್ನ. ಅವ್ರು ಏನಂದರೆ ಒಬ್ಬಳು ಮಾಡ್ಕೊತವೆ, ಎದುರಿಸ್ತವೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಅವ್ರು ನಿಜವಾಗ್ಲೂ ಮಾಡ್ಕೊಂಡಿರ್ತಾರೆ. ಈಗ ಹೆಂಗಾಗ್ತೈತೆ ಅಂದರೆ, ಪೇರೆಂಟ್ಸ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಫೋನ್ಗಳ ತರಿಸ್ಕೊಳ್ಳೋದು. ನಾ ಮನೆಗೆ ಬರೋಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಹಂಗಂದು ಮಾಡ್ಕೊತೀವಿ. ಯಾಕಂದರೆ ಇರೋರು ಒಂದೊಂದು ಮಕ್ಕಳು ಕಣ್ಮುಂದೆ ಸತ್ತೋಗ್ಬಿಡ್ತಾವಲ್ಲ, ಏನಾರು ಮಾಡ್ಕೊಂಬಿಡ್ತಾವಲ್ಲ ಅಂತ ಪೇರೆಂಟ್ಸ್ಗಳು ಎದುರಿ ಫೋನ್ ಕೊಡಿಸ್ತಾರೆ. ಆ ಫೋನಲ್ಲಿ ಫ್ರೆಂಡ್ಸ್ ಒಳ್ಳೇದಂತೂ ಯಾವುದೂ ಇಲ್ಲ ಬಿಡಿ. ಫೋನಲ್ಲಿ ನಾವು ಹೇಗೆ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಲ್ಲ ಫೋನಲ್ಲಿ ಏನು ಬೇಕು ಎಲ್ಲ ಸಿಕ್ಬಿಡುತ್ತೆ ಫೋನಲ್ಲಿ. ಇನ್ಸ್ಟಾಗ್ರಾಮ್ ಅಂತೂ ಓಪನ್ ಮಾಡಿಬಿಟ್ರಂತೂ ಬೇಡಪ್ಪ ಅನಿಸ್ಬಿಡುತ್ತೆ. ಆ ಥರ ಸೋಷಿಯಲ್ ಮೀಡ್ಯಾದ ದೊಡ್ಡವರು ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ. ಸೋಷಿಯಲ್ ಮೀಡ್ಯಾನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಆ ಥರದ್ದು. ಅದು ಹೆಣ್ಮಕ್ಳಂತೂ ಪರವಾಗಿಲ್ಲ, ನಮ್ಮ ಗಂಡು ಮಕ್ಕಳೇ ಎಷ್ಟೋ ವಾಸಿ ಅನ್ಬೋದು. ಹೆಣ್ಮಕ್ಳಂತೂ ಲಂಗು ಲಗಾಮೆ ಏನೂ ಇಲ್ಲ, ಫೋನ್ ಒಂದು ಕೈಲೈತೆ ಅಷ್ಟೇ, ಲಂಗು ಲಗಾಮ್ ಇಲ್ಲ. ಯಾವ ಥರ ಈಗ ಅವರು ರೀಲ್ಸ್ ಮಾಡಿ ಖುಷಿ, ಅವ್ರು ಏನೋ ರೀಲ್ಸ್ ಮಾಡ್ತಾರೆ, ಒಂದು ಸ್ಟೋರೀಸ್ಗಳಾಗ್ತವೆ, ಖುಷಿ, ಮಕ್ಕಳ ಜೊತೆ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ತವೆ, ಮಾಡಲಿ. ಅಂದರೆ ತುಂಬ ಅತಿರೇಕಕ್ಕೆ ಹೋಗ್ಬಾರ್ದು. ಎಲ್ಲ ಲಿಮಿಟಲ್ಲಿದ್ದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇದು ಲಿಮಿಟ್ ಕ್ರಾಸ್ ಮಾಡಿ ಹೇಗೆ ಬೇಕಾಗಿ ಬಟ್ಟೆ ಹಾಕ್ಕೊಳ್ಳೋದು, ಹೇಗೆ ಬೇಕಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವೀಡಿಯೋಗಳನ್ನ ಬಿಡೋದು. ಇದು ಹೆಂಗಾಗ್ತಾಯಿದೆ ಅಂದರೆ, ಯುವಕರಿಗೆ, ಒಂದು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಬಗ್ಗೆನೇ ಅಸಭ್ಯ ಆಗ್ತೈತೆ. ಯಾವಪ್ಪ ಇಂಥ ಹೆಣ್ಮಕ್ಳ? ಯಾರೇ ಫಸ್ಟೇ ಒಂದು ಹೆಣ್ಣು ಕೇಳಕ್ಕೆ ಬಂದರೆ, ಹುಡುಗಿ ಏನಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದಾಳ, ಫೇಸ್ಬುಕ್ಕಲ್ಲಿದ್ದಾಳಲ್ಲ, ರೀಲ್ಸ್ ಮಾಡ್ತಾಯಿದ್ದಾಳಲ್ಲ, ಫೋನ್ ಇದೆಯಾ ಅವಳ್ತವು ಅದನ್ನು ಫಸ್ಟ್ ಕೇಳ್ತಾ ಇದ್ದಾರೆ. ಇವಾಗ ಹೇಗಾಗಿದೆ ಅಂದರೆ, ಗಂಡು ಮಕ್ಕಳು ಹೆಣ್ಮಕ್ಳು ಮನೆಗೆ ಬಂದರೆ ಇಷ್ಟು ಸ್ಟೋರಿಗಳನ್ನ ಕೇಳ್ತಾರೆ. ಆಸ್ತಿ ಅಂತಸ್ತು ಏನೂ ಕೇಳ್ತಾಯಿಲ್ಲ ಅವರು. ಅದರಲ್ಲಿ ಫೋನ್ ಇದೆಯಾ, ಅವಳು ಇನ್ಸ್ಟಾಗ್ರಾಮ್ ಇದೆಯಾ, ಫೇಸ್ಬುಕ್ ಇದೆಯಾ, ರೀಲ್ಸಲ್ಲಿ ಇದೆಯಾ, ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಇದರಿಂದನೇ ಹೆಣ್ಮಕ್ಳು ಎಷ್ಟೋ ಹಾಳಾಗ್ತಾಯಿದ್ದಾರೆ. ಯಾಕಂದರೆ ಲಿಮಿಟ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಎಷ್ಟೋ ಜನ ಒಂದು ಹೆಸ್ರು ತೊಗೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ.
ಇದು ಕೆಲವು ಹೆಣ್ಮಕ್ಳು ಏನಂದರೆ ಲಂಗು ಲಗಾಮ್ ಏನಿಲ್ಲ ಫ್ರೆಂಡ್ಸ್, ಆ ಸೋಷಲ್ ಮೀಡ್ಯಾದಲ್ಲಿ ಹೇಗೆ ಬೇಕು ಅಂತ ಹಂಗಾಗಿ ಅಂಗಾಂಗ ಪ್ರದರ್ಶನ ಮಾಡೋದು, ಅಂಗಾಂಗ ಪ್ರದರ್ಶನ, ಹುಡುಗ ಹುಡುಗಿ ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದು, ಅವ್ರು ಇದು ಇವ್ನು ನನ್ನ ಬೆಸ್ಟ್ ಫ್ರೆಂಡು ಅಂತ ಹಾಕೊಳ್ಳೋದು. ಫ್ರೆಂಡ್ಸ್ ಇದು ನಾನು ನನ್ನ ಮಗಳನ್ನ ಸ್ಕೂಲ್ ಬಿಡ್ಸೋಕ್ಕೂ ಕಾರಣ ಐತೆ. ಹೇಳ್ತಿದ್ರಿ ನಿಮ್ಮ ಹುಡುಗಿನ ಸ್ಕೂಲ್ ಯಾಕೆ ಬಿಡಿಸ್ತೀರಿ ಅಂತ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ವರ್ಷನ ಸ್ಕೂಲ್ ಯಾಕೆ ಬಿಡಿಸಿದೆ ನಾನು ಅಂತಂದ್ಬಿಟ್ಟು, ಬೇರೆ ಸ್ಕೂಲ್ಗೆ ಹಾಕೋ ಕಾರಣ ಏನು ಅಂತ. JS ಸ್ಕೂಲಲ್ಲಿ ನನ್ನ ಮಗಳು ಓದ್ತಾ ಇರೋಂಥ ಸ್ಕೂಲಲ್ಲಿ ಅವರ ಕ್ಲಾಸು ಹುಡುಗಿರು ಒಂದು 7-8 ಬ್ಯಾಚ್ ಇತ್ತು. ಆ ಹುಡುಗಿರೆಲ್ಲ ಏನು ಮಾಡೋರು ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಹುಡುಗರದು ಬ್ಯಾಚದು ಫೋಟೋಗಳನ್ನ ತಗೊಳ್ಳೋದು. ಈ ಫಂಕ್ಷನ್ ಬಂದಾಗ ಫೋಟೋಗಳನ್ನ ತೆಗೆದುಬಿಟ್ಟು ಸೋಷಲ್ ಮೀಡ್ಯಾದಲ್ಲಿ ಬೆಸ್ಟ್ ಫ್ರೆಂಡು ಕೈ ಹಿಡ್ಕೊಂಡು ಬೆಸ್ಟ್ ಫ್ರೆಂಡು ಇವರು ಇದು ಅಂತ. ಅದನ್ನು ಟೀಚರ್ಸ್ಗಳು ನೋಡದೇ ಇರಂಗಿರ್ತಿದ್ರು. ಯಾಕಂದರೆ ಸ್ಕೂಲ್ ನೇಮ್ ಹಾಳಾಗುತ್ತೆ ಅಂದ್ಬಿಟ್ಟು, ಅಂದರೆ ಅವರು ಮಕ್ಕಳ ಮೇಲೆ ನಿಗಾ ಇಲ್ಲ, ಸ್ಕೂಲ್ ನೇಮ್ ಹಾಳಾಗುತ್ತಲ್ಲ ಅಂದ್ಬಿಟ್ಟು ಕಾರಣ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ. ಪ್ರೈವೇಟ್ ಸ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಎಷ್ಟು ವ್ಯತ್ಯಾಸ ಐತೆ, ಹೆಣ್ಮಕ್ಳಿಗೆ ಯಾವ ಥರ ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಹಂಗಾಗಿ ಇಲ್ಲಿ ಸ್ಕೂಲ್ಗಳಲ್ಲೂ ಮಕ್ಕಳ ಬಗ್ಗೆ ಅಷ್ಟು ಕೇರ್ ಇಲ್ಲ ಫ್ರೆಂಡ್ಸ್. ಅವ್ರು ಮೊಬೈಲ್ ತೊಗೊಬರ್ತಿದ್ದಾರಾ, ಅವ್ರ ಬಿಹೇವಿಯರ್ ಹೆಂಗೈತೆ ಏನು ನೋಡೋಲ್ಲ. ಪೇರೆಂಟ್ಸ್ಗಳಂತೂ ಪಾಪ ಮಿಡ್ಲ್ ಕ್ಲಾಸಲ್ಲಿ ಪೇರೆಂಟ್ಸ್ಗಳಂತೂ ಒಟ್ಟು ಮಕ್ಕಳ ಕಡೆ ಗಮನ ಕೊಡೋಲ್ಲ. ಯಾಕಂದರೆ ಅವ್ರದ್ದು ದುಡ್ದು ಸಾಕಾಗಿ ಬಂದಿರ್ತಾರೆ, ಕೂಲಿ ಕೆಲಸ ಮಾಡೋರು, ಬೆಳಿಗ್ಗೆ ಹೋಗಿ ಸಂಜೆ ಬಂದರೆ ಸಾಕು ಅಂತ ಆಗ್ತಾ ಇರುತ್ತೆ ಅವ್ರ ಜೀವನ. ಒಟ್ಟು ನನ್ಗಳಿಗೆ ಮಲ್ಕೊಂಡ್ರೆ ಯಾರು ಊಟ ಗೀಟ ಕೊಟ್ಟರೆ ಸಾಕು, ಮಲ್ಕೊಂಡ್ರೆ ಸಾಕು ಅನ್ನೋದು ಕೆಲವರು ಒಂದಿರುತ್ತೆ. ಅದನ್ನೇ ಅವರು ಒಂದು ಇದಾಗಿ ತೊಗೊಂಡು ಹೆಣ್ಮಕ್ಳು ಯಾವ ಥರ ಹಾಳಾಗ್ತಾ ಇದ್ದಾವೆ ಅಂತಂದರೆ, ಈಗ ನೀವು ನಂಬ್ತೀರ ಬಿಡ್ತೀರ 8th 9th 10thಗೆಲ್ಲ 3 ಜನ 4 ಜನ ಬಾಯ್ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಬರ್ತವೆ. ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ನೋಡ್ಬಿಟ್ಟು ನಾನೇ ಶಾಕ್ ಆಗಿಬಿಡ್ತೀನಿ. ಏನೆಲ್ಲ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆ ಸ್ಮಶಾನದೊಳಗೆ ಹೋಗ್ತವೆ. ಅಲ್ಲಿ ಈ ವಯಸ್ಸಿಗೆ ಅವಕ್ಕೆ ಗಾಂಜಾ ಪ್ರತಿಯೊಂದು ಹ್ಯಾಬಿಟ್ಗಳು. ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಭಯ ಆಗುತ್ತೆ. ಮತ್ತು ಇನ್ನು ಗಂಡು ಮಕ್ಕಳು ದೂಷಣೆ ಮಾಡೋದ್ರಲ್ಲಿ ತಪ್ಪೇನೈತೆ? ಈಗ ಮುಳ್ಳ ಮೇಲೆ ಬಿದ್ರೂ ನಮ್ಮ ಬಟ್ಟೆನೇ ಎರಿಯೋದು, ನಾವಾಗ ಮುಳ್ಳ ಮೇಲೆ ಬಿದ್ರೂ ನಮ್ಮ ಬಟ್ಟೆನೇ ಎರಿಯೋದು. ಹೆಣ್ಮಕ್ಳೇ ದಾರಿ ತಪ್ಪಬೇಕಾದ್ರೆ ಗಂಡು ಮಕ್ಳು ಏನು ಮಾಡೋಕ್ಕಾಗುತ್ತೆ? ಯಾಕೆ ಗಂಡು ಮಕ್ಕಳನ್ನ ಯಾಕೆ ದೂಷಣೆ ಮಾಡಬೇಕು ನಾವು? ಗಂಡು ಮಕ್ಕಳು ಕರೆಕ್ಟಾಗಿ ಅವೇ, ಆದರೆ ಇತ್ತೀಚಿನ ಹೆಣ್ಮಕ್ಳು ತೀರಾ ಮೀರಿ ಹೋಗ್ಬಿಟ್ಟಿದ್ದಾವೆ. ಎಷ್ಟು ಮಿತಿ ಮೀರಿ ಹೋಗಿದ್ದಾವೆ ಅಂದರೆ ಅವಕ್ಕೆ ಮೈ ಮೇಲೂ ಪ್ರಜ್ಞೆ ಇಲ್ಲ, ಬುದ್ಧಿ ಮೇಲೂ ಪ್ರಜ್ಞೆ ಇಲ್ಲ. ಆ ಲೆವೆಲ್ಗೆ ಹೋಗ್ತಾ ಇದ್ದಾವೆ. ಅವಕ್ಕೆ ಏನಾದ್ರು ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು, ನಾವು ಭವಿಷ್ಯ ಕಟ್ಕೋಬೇಕು, ನಮ್ಮದು ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ಇಲ್ಲ, ಓದಬೇಕು, ಮುಂದೆ ನಾವೇನಾದ್ರು ಒಂದು ಆಗಬೇಕು ಅನ್ನೋದು ಏನಿಲ್ಲ. ಎಷ್ಟೊತ್ತಲ್ಲಿ ಫೋನ್ ಹಿಡ್ಕೊಂಡು ಮೊಬೈಲು ಅದರೊಳಗೆ ಇರುತ್ತೆ. ರಾತ್ರಿ ಮಲ್ಕೊಳ್ಳೋದು 12 ಗಂಟೆನೋ 1 ಗಂಟೆನೋ ಲೆಕ್ಕನೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋದ್ರು ಫೋನು, ಅವ್ರು ಊಟ ಮಾಡ್ತಾಯಿದ್ರು ಫೋನ್ ಇಲ್ದರೆ ಅವ್ರು ಊಟನೇ ಹೋಗಲ್ಲ. ಇಷ್ಟು ಮಟ್ಟಿಗೆ ಹೆಣ್ಮಕ್ಳು ಹಾಳಾಗಿದೆ. ಇದಕ್ಕೆ ಒಂದಷ್ಟು ಕಾರಣ ಪೇರೆಂಟ್ಸ್ಗಳೇ ಆಗ್ಬಿಡ್ತಾರೆ. ಯಾಕಂದರೆ ಒಬ್ಬೊಬ್ಬರು ಮಕ್ಕಳು ಅಂತ ಹಠ ಬಿದ್ದು ಫೋನ್ ಕೊಡಿಸಿ ಅವ್ರ ಭವಿಷ್ಯಕ್ಕೆ ಹಾಳಾಗ್ಬಿಟ್ಟಿದೆ. ಇವಾಗ ಹೆಂಗೆ ಹೆಣ್ಮಕ್ಳು ಉದ್ಧಾರ ಆಗ್ತಾವೋ ಭಗವಂತನಿಗೆ ಗೊತ್ತು. ಕೆಲವು ಹೆಣ್ಮಕ್ಳು ಅವ್ರನ್ನ ನೋಡಿ ಕಲಿತು ಅವರು ಹಾಳಾಗ್ತಾ ಇದ್ದಾರೆ. ಇವಾಗ ಅಷ್ಟೇ ಆಗಿದ್ದು. ಆದರೆ ನಮ್ಮ ಮಕ್ಕಳು ನಮ್ಮ ಹುಷಾರಲ್ಲಿ ಇರಬೇಕು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.